ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಸೊ ಲಾಸ್ಟ್ ವೀಕ್ ಮಾತಾಡಿದಂತೆ ನಾವು ಯೂರೋ ಯು ಎಸ್ ಡಿಯಲ್ಲಿ ಲಾಸ್ಟ್ ವೀಕ್ ನಾನು ಟ್ರೇಡ್ ತೊಗೊಂಡಿದ್ದೆ. ನೀವು ನೋಡ್ತಿರ್ಬೋದು. ಸೊ ಇದರಲ್ಲಿ ನಾನು ಸೆಲ್ ಟ್ರೇಡ್ ಎಂಟರ್ ಮಾಡಿದ್ದೆ. ಸೊ ಇದರಲ್ಲಿ ನನಗೆ ಒನ್ ಲಾಟ್ ನಾನು ಇದರಲ್ಲಿ ತೊಗೊಂಡಿದ್ದೆ ಸೆಲ್ ಟ್ರೇಡು. ಸೊ ಅದು ಪ್ರಾಫಿಟ್ ಆಗಿತ್ತು. ಅದಾದ್ರ ಮೇಲೆ ಈ ವೀಕ್ ನನ್ನ ಬಯಾಸ್ ಪ್ರಕಾರ ನಾನು ಟ್ರೇಡ್ ಪ್ಲಾನ್ನ ಮಾಡಿದ್ದೀನಿ. ಸೊ ಬಯಾಸ್ ತೋರಿಸ್ತಿರೋದು ಬೈ ಆಗಿರೋದ್ರಿಂದ ಸೊ ನೀವು ನೋಡ್ತಿರ್ಬೋದು ನಾನು ಬೈ ಪ್ಲಾನನ್ನು ಮಾಡಿದ್ದೀನಿ. ಸೊ ಇದು 1 ಅವರ್ ಟೈಮ್ ಫ್ರೇಮ್ ಚಾರ್ಟು. ಸೊ ನಿಮ್ಗೆ ನೋಡ್ತಾ ಇರ್ಬೋದು. ಸೊ ನಾನು ಇದರಲ್ಲಿ ಬೈಯಿಂಗ್ ಅಪಾರ್ಚುನಿಟಿನ ನೋಡ್ತಾ ಇದ್ದೀನಿ ನೆಕ್ಸ್ಟ್ ವೀಕಿಗೆ. ಸೊ ಬೈಯಿಂಗ್ ಅಪಾರ್ಚುನಿಟಿ ಎಲ್ಲಿವರೆಗೆ ನೋಡ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ವೀಕಿನ ಒಂದು ಕ್ಯಾಂಡಲ್ ಹೈ ಏನಿದೆ ಅಲ್ಲಿವರೆಗೆ ನಾನು ಟಾರ್ಗೆಟ್ ನೋಡ್ತಾ ಇದ್ದೀನಿ. ಸೊ ಅಲ್ಲಿಂದ ಅಪ್ ಬ್ರೇಕ್ ಆಯಿತು ಅಂತಂದರೆ ಐ ಥಿಂಕ್ ಮಾರ್ಕೆಟ್ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಒಂದು ವೇಳೆ ಈ ಲೆವೆಲಿಂದ ಕೆಳಗಡೆ ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟ್ ಸ್ವಲ್ಪ ಡೌನ್ ಬರೋ ಚಾನ್ಸಸ್ ಇದೆ. ಲಾಸ್ಟ್ ಯಾವ ಲೆವೆಲ್ವರೆಗೆ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು 1.652 ಏನು ಲೆವೆಲ್ ಇದೆ, ಈ ಲೆವೆಲ್ನ ಮತ್ತೆ ರಿಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಲೆವೆಲ್ ಏನಿದೆ ಬ್ರೇಕರ್ ಬ್ಲಾಕ್ ಏನಿದೆ, ಸೊ ಈ ಲೆವೆಲಿಂದ ಮಾರ್ಕೆಟ್ ಮತ್ತೆ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಮಗೇನು ಅನ್ನಿಸುತ್ತೆ, ನಿಮ್ಮ ಒಂದು ವ್ಯೂ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಬೈ ಮಾಡ್ತಾ ಇದ್ದೀರಾ, ಸೆಲ್ ಮಾಡ್ತಿದ್ದೀರಾ ಅನ್ನೋದು. ಥ್ಯಾಂಕ್ ಯು.